ಜನಾದೇಶದ ಹಿನ್ನೆಲೆಯಲ್ಲೇ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರು. ಹೀಗಾಗಿ ಅವರು ಯಾವತ್ತಿಗೂ ನಮ್ಮ ನಾಯಕ. ಬಜೆಟ್ ಮಂಡನೆ ವಿಚಾರದಲ್ಲೂ ಕೂಡ ಯಾವುದೇ ಗೊಂದಲ ಇಲ್ಲ. ಮಂಗಳೂರು ಶಾಂತಿವನದ ಗೇಟ್ ಬಳಿ ಟಿಬಿ ಜಯಚಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರು. ಬಜೆಟ್ ಮಂಡನೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನೋದರ ಮೂಲಕ ಒಟ್ಟಿನಲ್ಲಿ ಯಾವುದೇ ರೀತಿಯಾದ ಅಸಮಾಧಾನ ನಮ್ಮ ಮಧ್ಯೆ ಇಲ್ಲ ಅನ್ನೋ ಸಂದೇಶವನ್ನ ಟಿಬಿ ಜಯಚಂದ್ರ ಅವರು ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ನಾನು ಚುನಾವಣೆ ಕಳೆದ್ಮೇಲೆ ಬರಬೇಕು ಅಂತಿದ್ದೆ, ಬರೋದಕ್ಕಾಗಿರ್ಲಿಲ್ಲ. ಈಗ ಸಿದ್ದರಾಮಯ್ಯನವರು ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಇಲ್ಲಿ ಅವರ ಅನುಭವನ ಆಧರಿಸಿ ನಾನು ಕೂಡ ಬಂದಿದ್ದೀನಿ. ಈಗ ಬಜೆಟ್ ಸಂಬಂಧಪಟ್ಟಂತೆ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಎಲ್ಲ ಅವರ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಮಾಡ್ತೀರಾ? ಹೇಗೆ ನೋಡಿ, ಅಸಮಾಧಾನ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಇದು ಮೈತ್ರಿಯ ಸರ್ಕಾರ. ಎರಡು ಪಕ್ಷಗಳು ಚುನಾವಣೆಯಲ್ಲಿ ಮತ್ತು ಜನಾದೇಶದ ಹಿನ್ನೆಲೆಯಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದೆ. ಬಜೆಟ್ ಅನ್ನು ಮಂಡನೆ ಮಾಡಬೇಕು ಬಿಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಈ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಏನಿದೆ ಅದನ್ನು ಆಧರಿಸಿ ತೀರ್ಮಾನ ಮಾಡಿದೆ. ಈಗ ಅವರನ್ನು ಪಕ್ಷದಲ್ಲಿ ಪರಿಗಣಿಸ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇದೆ. ಯಾರನ್ನ? ಸಿದ್ದರಾಮಯ್ಯ ಅವರನ್ನು ಪಕ್ಷದಲ್ಲಿ ಪರಿಗಣಿಸ್ತಾ ಇದ್ದಾರೆ. ಅವರೇ ಸಮನ್ವಯ ಸಮಿತಿ ಅಧ್ಯಕ್ಷರು. ಯಾರನ್ನೂ ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಮಾಜಿ ಮುಖ್ಯಮಂತ್ರಿ. ಅವರು 13 ಬಜೆಟ್ನ ಮಂಡಿಸಿದಂತೆ ಅವ್ರ ಅನುಭವವೂ ಕೂಡ ತೆಗೆದುಕೋಬೇಕಾಗುತ್ತೆ. ಯಾಕಂದರೆ ಸಾಲ ಮನ್ನಾ ಅಂತಕ್ಕಂಥದ್ದು ಕೇವಲ ಬಜೆಟ್ನಲ್ಲಿ ಹೇಳಿದಾಕ್ಷಣಕ್ಕೆ ಆಗೋದಿಲ್ಲ, ಸಂಪನ್ಮೂಲವನ್ನು ಕೂಡ ರೂಢಿಸ್ತಾರೆ. ಅದರಿಂದ ಇದೆಲ್ಲ ಪೂರ್ತಿ ಚರ್ಚೆ ಮಾಡೇ ಮಾಡ್ತಾರೆ. ಬಜೆಟ್ ಮಂಡನೆ ಮಾಡೋದು ಮತ್ತು ಇವರು ಅದರಲ್ಲಿ ಬಜೆಟ್ ಅಂದರೆ ಬಜೆಟ್ ಅಷ್ಟೇ, ಪೂರ್ಣ ಮತ್ತು ಅಪೂರ್ಣ ಬೇರೆ ಅಂತಕ್ಕಂಥದ್ದು. ಅದನ್ನು ನೋಡೋಣ. ಯಾವುದೇ ರೀತಿಯಲ್ಲೂ ಕೂಡ ಪೂರಕವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಈಗ ಸಿದ್ದರಾಮಯ್ಯ ಅವರು ಅಹಿಂದ ವಿಚಾರ ಮುಂದಿಟ್ಕೊಂಡು ಒಂದು ಹೊಸ ಬಣವನ್ನು ಕಟ್ತಾ ಇದ್ದಾರೆ. ಅದಕ್ಕೆ ಚರ್ಚೆಗಳು ನಡೀತಾ ಇದೆ. ಇದೆಲ್ಲ ಇದು ಯಾರಿಗೂ ಕಾಣದೇ ಇರೋದು ನಿಮಗೆ ಕಂಡಿದೆ. ಇದೆಲ್ಲ ದಯಮಾಡಿ ಈ ಊಹಾಪೋಹಗಳಿಗೆ ಇದು ಮಾಡೋದು ಬೇಡ. ಸಮ್ಮಿಶ್ರ ಸರ್ಕಾರ ಅಂತ ಹೇಳಿದ್ರೆ ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಬೇಷರದ ಬೆಂಬಲ. ಬೇಷರದ ಬೆಂಬಲಕ್ಕೆ ಕಾಲಮಿತಿ ಇಲ್ಲ ಅಥವಾ ಇನ್ಯಾವುದೇ ಮಿತಿಗಳಿರುತ್ತೆ. ಅದನ್ನು ಯಾವುದೇ ವಿಚಾರಗಳಿದ್ರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಅಷ್ಟಕ್ಕೆ ಸೀಮಿತ ಆಗೋಣ. ಬಹುಶಃ ಯಾವುದೇ ರೀತಿ